ದೀಪಾವಳಿಯ ಒಂದು ಸಡಗರ ಸಂಭ್ರಮದ ಆಚರಣೆಯಲ್ಲಿ ನಾವು ಏನನ್ನ ಮರಿತಿದೀವಿ ಅಂದ್ರೆ ದೀಪಾವಳಿಯ ಒಂದು ಪಟಾಕಿಗಳು ಯಾವ ರೀತಿ ವಾತಾವರಣದಲ್ಲಿ ಅನಾನುಕೂಲಗಳನ್ನ ಏರ್ಪಡಿಸ್ತಿವೆ. ಹಾಗೆ ದೀಪಾವಳಿಯ ಸಂಭ್ರಮಾಚರಣೆಯಲ್ಲಿ ವಾತಾವರಣದಲ್ಲಿ ಅದು ದೀಪಾವಳಿ ತುಂಬಾ ಚೆನ್ನಾಗಿ ನಾವು ಆಚರಣೆಯನ್ನ ಮಾಡ್ತಿರ್ತೀವಿ. ಹಾಗೆ ಕುಟುಂಬದಲ್ಲಿ ಪ್ರತಿಯೊಂದು ಮಕ್ಕಳ ಬಗ್ಗೆ ಪೋಷಕರಲ್ಲಿ ಏನಾಗ್ತಿದೆ ಅಂತಂದ್ರೆ ಆತಂಕವನ್ನ ಮನೆ ಮಾಡ್ತಿದೆ. ಮಕ್ಕಳು ಯಾವ ಒಂದು ಏರಿಯಾದಲ್ಲಿ ಹೋಗಿ ಅಥವಾ ಯಾವ ಒಂದು ಅಂಗಾಂಗಗಳಿಗೆ ಹಾನಿಯನ್ನ ಮಾಡ್ಕೊಂಡ್ ಬರ್ತಾರೋ ಪಟಾಕಿಯನ್ನ ಹೊಡೆಯುವ ಒಂದು ಮೂಲಕವಾಗಿ ಅಂತಕ್ಕಂತ ಗೊಂದಲ ಎಲ್ಲಿರತ್ತೆ ಅಂದ್ರೆ ಪ್ರತಿಯೊಬ್ಬ ಪೋಷಕರಲ್ಲೂ ಕೂಡ ಇರತ್ತೆ. ಹಾಗೆ ದೀಪಾವಳಿಯ ಒಂದು ದೀಪವನ್ನ ಬೆಳಗುವ ಹಬ್ಬ ಅತ್ಯಂತ ಸಡಗರ ಸಂಭ್ರಮವನ್ನ ಉಂಟು ಮಾಡಿದರೆ ಆರೋಗ್ಯ ಹಾನಿಕರ ಅಂಶಗಳನ್ನು ಕೂಡ ಈ ದೀಪಾವಳಿಯ ಒಂದು ಪಟಾಕಿ ತಂದೊಡ್ಡುತ್ತದೆ. ಹಾಗೆ ಯಾವ ತರನಾಗಿ ಅಂದ್ರೆ ಪಟಾಕಿಗಳನ್ನ ನಾವು ಹೊಡೆಯುವುದರ ಮುಖಾಂತರವಾಗಿ ಯಾವ ಏರಿಯಾದಲ್ಲಿ ಹೊಡೆದಿರ್ತೀವೋ ಹಾಗೆ ಅದನ್ನ ಹೊಡೆಯುವಾಗ ನಮ್ಮ ಕೈಗಳಿಗೆ ಏನ್ ಗಾಯ ಆಗಿರುತ್ತೋ, ಮಕ್ಕಳಿಗೆ ಯಾವ ರೀತಿಯ ಹಾನಿ ಆಗುತ್ತೋ ಅಥವಾ ಸ್ಕಿನ್ ಅಲರ್ಜಿ ಬರುತ್ತಾ, ಯಾವುದು ದೇಹದ ಅಂಗಾಂಗಗಳಲ್ಲಿ ಹಾನಿ ಆಗುತ್ತಾ, ಇದು ಎಲ್ಲಾನು ಪೂರಕವಾಗಿ ಗಮನಿಸಿದ್ರೆ ಬೆಳಕಿನ ಹಬ್ಬ ಎಷ್ಟು ಬೆಳಕನ್ನ ಕೊಡುತ್ತೋ ಆ ಪಟಾಕಿಯ ಒಂದು ವಿಷಯವನ್ನ ತೆಗೆದುಕೊಂಡ್ರೆ ಅಷ್ಟೇ ಆರೋಗ್ಯದ ಹಾನಿಕರ ಅಂಶಗಳು ಕೂಡ ಬೆಳಕಿಗೆ ಬರ್ತಿರ್ತವೆ. ಹಾಗೆ ಪಟಾಕಿಗಳ ಸದ್ದು ಮನುಷ್ಯರಿಗೆ ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೆ ಹಾಗೆ ಶಿಶು ಮತ್ತೆ ಹಿರಿಯ ಜೀವಗಳಿಗೂ ಕೂಡ ತೊಂದರೆಯನ್ನ ಕೊಡ್ತಿದೆ. ಇನ್ನು ಸಾಂಪ್ರದಾಯಿಕವಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ದೀಪಾವಳಿಗಳಲ್ಲಿ ಪಟಾಕಿಯನ್ನ ಹಚ್ಕೊಂಡೇ ಹೋಗ್ಬೇಕು ಅಂತ ಹಿಂದಿನ ಒಂದು ಸಂಪ್ರದಾಯದಿಂದ ಕಲಿತು ಬಂದಿದ್ದು ನಮ್ಗೆ ಪ್ರತಿಯೊಬ್ಬ ನಾಗರಿಕರಲ್ಲಿ ಏನ್ ಮೂಡ್ತಾ ಇಲ್ಲ ಅಂತಂದ್ರೆ ಪಟಾಕಿಗಳಿಂದ ಎಷ್ಟು ಅನಾನುಕೂಲಗಳು ಆಗ್ತಿವೆ. ಪ್ರತಿ ವರ್ಷದಿಂದ ವರ್ಷಕ್ಕೂ ಸಾಕಷ್ಟು ಕೇಸ್ಗಳು ದಾಖಲಾಗ್ತಿವೆ ಪಟಾಕಿಯ ಒಂದು ಅನಾನುಕೂಲಗಳಿಂದ. ಹಾಗೆ ಈ ಪಟಾಕಿಯಿಂದ ಯಾರಿಗೆ ಮುಖ್ಯವಾಗಿ ತೊಂದರೆ ಆಗ್ತಿದೆ ಅಂತಂದ್ರೆ ನಾವೆಲ್ಲರೂ ನಮ್ಗೆ ಹಬ್ಬ ಇದೆಲ್ಲ ಗೊತ್ತು, ಸಡಗರ ಇರುತ್ತೆ, ಸಂಭ್ರಮ ಇರುತ್ತೆ, ಪಟಾಕಿ ಹೊಡಿಬೇಕು, ಪಟಾಕಿ ಹೊಡೆಯುವ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ದೀಪಾವಳಿಯನ್ನ ಆಚರಿಸ್ತೀವಿ. ಆದ್ರೆ ಪ್ರಾಣಿ ಮತ್ತೆ ಪಕ್ಷಿಗಳಿಗೂ ಇದು ಹಬ್ಬ ಇದು ಏನು ಅಂತ ಗೊತ್ತಿರಲ್ಲ. ಆದ್ರೆ ಅವುಗಳು ತಮ್ಮ ಮೂಕ ವೇದನೆಯನ್ನ ಅನುಭವಿಸ್ತಿರತ್ತವೆ. ಯಾಕಂದ್ರೆ ಪಟಾಕಿಗಳ ಸದ್ದು ಯಾವ ರೀತಿ ಇರುತ್ತೆ ಅಂದ್ರೆ ಪಟಾಕಿ ಹಚ್ಚುವಾಗ ನಾವೇ ಒಂದ್ ಕ್ಷಣ ಹಚ್ಬಿಟ್ಟು ಕಿವಿಯನ್ನ ಮುಚ್ಕೋತೀವಿ. ಆದ್ರೆ ಪ್ರಾಣಿ ಪಕ್ಷಿಗಳು ಆ ಒಂದು ವಾತಾವರಣದಲ್ಲಿದ್ರೆ ತುಂಬಾ ಒಂದು ತೊಂದರೆಯನ್ನ ಅನುಭವಿಸ್ತಿರ್ತಾರೆ ಅಂತ ಕೂಡ ಹೇಳ್ಬೋದು. ಹಾಗೆ ನಾವು ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಪಟಾಕಿಯನ್ನ ಹೊಡೆಯುವ ಮೂಲಕ ಯಾವ ಒಂದು ಅನಾನುಕೂಲಗಳು ಆಗ್ತಿವೆ ಅಂತಂದ್ರೆ ಶಬ್ದ ಮಾಲಿನ್ಯ ಆಗ್ತಿದೆ, ಹಾಗೆ ವಾಯು ಮಾಲಿನ್ಯ ಆಗ್ತಿದೆ, ಪರಿಸರಕ್ಕೆ ಮುಖ್ಯವಾಗಿ ಸಾಕಷ್ಟು ಹಾನಿಗಳಾಗ್ತಿದೆ ಅಂತ ನೋಡ್ಬೋದು. ಇನ್ನು ಕಳೆದ ಒಂದು ವರ್ಷದಲ್ಲಿ ಸಾಕಷ್ಟು ಏನಾಗ್ತಿದೆ ಅಂತಂದ್ರೆ ಮಕ್ಕಳು ಅಂಗಾಂಗಗಳಿಗೆ ಹಾನಿಯನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಹಿರಿಯರು ಸಾಕಷ್ಟು ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆ, ಬಿಪಿ ಜಾಸ್ತಿ ಆಗಿದೆ, ಹಾಗೆ ಹೃದಯದ ಒತ್ತಡಗಳು ಜಾಸ್ತಿ ಆಗಿದೆ. ಇವನ್ನೆಲ್ಲಾನು ನಾವು ನೋಡ್ತಾ ಹೋದ್ರೆ ಪಟಾಕಿಯನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ಸ್ಥಗಿತಗೊಳಿಸಬೇಕಾದ್ದು. ಇನ್ನು ಮೋಜು ಮಸ್ತಿಗಾಗಿ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಹಣವನ್ನ ವ್ಯರ್ಥ ಮಾಡ್ತಿದೀವಿ. ಇದರಿಂದ ಪ್ರಕೃತಿಗೂ ಕೂಡ ಹಾನಿ ಆಗ್ತಿದೆ. ನಾವು ಪಟಾಕಿಯನ್ನ ತೆಗೆದುಕೊಂಡ್ಬರುವಾಗ ಏನ್ ಮಾಡ್ತೀವಿ ಅಂತಂದ್ರೆ ದೀಪಾವಳಿಯನ್ನ ಆಚರಿಸಬೇಕು ಅಥವಾ ಯಾವುದೇ ಮದುವೆ ಸಮಾರಂಭ ಇರ್ಬೋದು. ಈ ಪ್ರಸ್ತುತ ದಿನಮಾನದಲ್ಲಿ ಏನಾಗ್ತಿದೆ ಅಂದ್ರೆ ಪಟಾಕಿ ಎಲ್ಲೆಲ್ಲಿ ನಾವು ಹೊಡಿತಿದೀವಿ ಅಂತಂದ್ರೆ ಮದುವೆ ಸಮಾರಂಭದಿಂದ ಹಿಡ್ಕೊಂಡು ಒಂದು ಬರ್ತ್ಡೇ ಪಾರ್ಟಿ, ಹಾಗೆ ಒಂದು ಎಲೆಕ್ಷನ್ ಇರಬಹುದು, ಹಾಗೆ ಶವವನ್ನ ಸಾಗಿಸ್ಲಿಕ್ಕೆ ಇರಬಹುದು, ಯಾವುದೋ ಒಂದು ಮ್ಯಾಚ್ ಆಗಿರ್ಬೋದು, ಪ್ರತಿಯೊಂದ್ರನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಸಂಭ್ರಮ ಆಚರಣೆ ಅಂದ್ರೆ ಪಟಾಕಿ ಇರಲೇಬೇಕು ಅಂತ ಏನ್ ಮಾಡ್ತಿದೀವಿ ನೋಡ್ತಿದೀವಿ. ಆದ್ರಿಂದ ಪ್ರಕೃತಿಗೆ ಎಷ್ಟೊಂದು ಹಾನಿ ಆಗ್ತಿದೆ ಅಂದ್ರೆ ಪಟಾಕಿ ಯಾವ ಪ್ರದೇಶದಲ್ಲಿ ಹೊಡೆದು ಬಂದಿರ್ತೀವೋ ಆ ಪ್ರದೇಶ ಕ್ಲೀನ್ ಆಗಿರಲ್ಲ. ಅಲ್ಲಿ ಏನಾಗ್ತಿರತ್ತೆ ಅಂದ್ರೆ ಆ ಒಂದು ಪಟಾಕಿಯ ಸದ್ದಿಂದ ವಾಯು ಮಾಲಿನ್ಯ ಕೂಡ ಆಗಿರುತ್ತೆ. ಹಾಗೆ ಪಟಾಕಿನ ಬಿಸಾಕ್ ಬಂದಿರ್ತೀವಿ, ಅದರಿಂದ ಕಸ ವಿಲೇವಾರಿ ಕೂಡ ಆಗಿರಲ್ಲ. ಇದರಿಂದ ಸಾಕಷ್ಟು ಪ್ರಕೃತಿಗೂ ಕೂಡ ಹಾನಿ ಆಗ್ತಿದೆ. ಇನ್ನು ಪಟಾಕಿಯಿಂದ ಮುಖ್ಯವಾಗಿ ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ ಎಲ್ಲದರಲ್ಲೂ ಪಟಾಕಿಯ ಪಾಲು ಎಷ್ಟಿದೆ ಅಂದ್ರೆ 60% ಅಷ್ಟಿದೆ ಅಂತ ಹೇಳ್ಬೋದು. ನಾವು ದಿನನಿತ್ಯ ನೋಡ್ತೀವಿ ಟ್ರಾಫಿಕ್ ಇರುತ್ತೆ, ಅಲ್ಲಿ ವಾಯು ಮಾಲಿನ್ಯ ಆಗತ್ತೆ, ವಾಹನಗಳ ಒಂದು ಸೌಮ್ಯದ ಶಬ್ದ ಮಾಲಿನ್ಯ ಆಗತ್ತೆ ಎನ್ಬಹುದು. ಆದ್ರೆ ಮೋರವರ್ ನಾವೇನ್ ಮಾಡ್ತಿದೀವಿ ಅಂತಂದ್ರೆ ಪ್ರತಿಯೊಂದು ಹಬ್ಬಗಳಲ್ಲೂ ಈ ಪಟಾಕಿಯನ್ನ ಮುಖ್ಯವಾಗಿ ಗಣೇಶನ ಹಬ್ಬದಿಂದ ಹಿಡ್ಕೊಂಡು ಸ್ಟಾರ್ಟ್ ಮಾಡಿದಾಗಿಂದ ದೀಪಾವಳಿಗೆ ಎಂಡ್ ಮಾಡಲ್ಲ. ಸಾಕಷ್ಟು ಸಮಾರಂಭಗಳಲ್ಲಿ ಏನ್ ಮಾಡ್ತೀವಿ ಪಟಾಕಿಯನ್ನ ಒಂದಾದ್ರ ಮೇಲೆ ಹೊಡಿತಾ ಹೋದಂತೆಲ್ಲ ಅಲ್ಲಿ ಏನಾಗ್ತಿದೆ ಅಂದ್ರೆ ಪಟಾಕಿಯ ಒಂದು ಮುಖ್ಯವಾಗಿ ಪ್ರಕೃತಿಗೂ ಹಾನಿಯನ್ನ ಮಾಡ್ತಿದೆ. ವಾಯು ಮಾಲಿನ್ಯಕ್ಕೆ ಮತ್ತೆ ಶಬ್ದ ಮಾಲಿನ್ಯಕ್ಕೆ, ಪರಿಸರ ಮಾಲಿನ್ಯಕ್ಕೆ ಇದು ಕಾರಣ ಆಗ್ತಿದೆ ಅಂತ ಹೇಳ್ಬೋದು. ಇನ್ನು ಈ ಪಟಾಕಿಗಳನ್ನ ಬ್ಯಾನ್ ಮಾಡುವ ಕುರಿತು ಅಥವಾ ಪಟಾಕಿಯನ್ನ ಸ್ಥಗಿತಗೊಳಿಸಬೇಕಾದ್ರೆ ನೆಕ್ಸ್ಟ್ ಇದಕ್ಕೆ ಒಂದು ವಿಧಾನ ಯಾವುದು ಅಂತಂದ್ರೆ ಪರಿಸರ ಸ್ನೇಹಿ ಒಂದು ಹಸಿರು ಪಟಾಕಿಯನ್ನ ನಾವೇನ್ ಮಾಡ್ಬೇಕು ಆಚರಣೆಗೆ ತರಬೇಕು. ಅದು ಪ್ರತಿಯೊಬ್ಬರಿಗೂ ಏನಾಗಿದೆ ಅಂತಂದ್ರೆ ಉತ್ತಮವಾದ ವಾತಾವರಣದಲ್ಲಿ ಇರಲಿಕ್ಕೆ ಏನ್ ಮಾಡ್ತಿದೆ ಸಹಾಯ ಮಾಡ್ತಿದೆ. ಹಾಗೆ ಪ್ರತಿಯೊಬ್ಬರ ಯಾರದೇ ಆರೋಗ್ಯ ಒಂದು ಹಾನಿ ಆಗದಂತೆ ಈ ಒಂದು ಪರಿಸರ ಸ್ನೇಹಿ ಹಸಿರು ಪಟಾಕಿ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ದೀಪಾವಳಿಯ ಒಂದು ಸಂಭ್ರಮಾಚರಣೆಯಲ್ಲಿ ಪಟಾಕಿಯನ್ನ ಯಾವ್ದು ಎಷ್ಟರ ಮಟ್ಟಿಗೆ ನಾವು ಸ್ಥಗಿತಗೊಳಿಸ್ತೇವೋ ಅಷ್ಟರ ಮಟ್ಟಿಗೆ ವಾತಾವರಣವನ್ನ ನಾವು ಕಲುಷಿತದಿಂದ ದೂರ ಮಾಡ್ತೀವಿ ಅಂತ ಕೂಡ ಹೇಳ್ಬೋದು. ಮತ್ತಷ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ನೋಡ್ತಾ ಇರಿ ವಿಜಯವಾಹಿನಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.